ಗಾಡಿ ಹೊರಡಬೇಕು. ಏನಾ ಅದು ನಮ್ಮ ಆಯ್ತಾ ಇಲ್ಲ. ನಾನು ರೆಡಿಯಾಗಿರೋದು ನೋಡಿ ಶಾಕ್ ಆಗ್ತಾ ಇದ್ದಾರೆ. ಶೂವೆಲ್ಲ ಚಾರ್ಜರು ಹೆಂಡ್ತಿ ಕಟ್ಕ ತಿರುಗ್ದಂಗೆ ತಿರುಗಬೇಕು ಫೋನ್ ಚಾರ್ಜರ್ನ. ಇಲ್ಲಿ ಒಳಗಡೆ ಇದ್ದದೆ ನಮ್ಮ ಹುಲಿ. ಏಯ್ ನೋಡಿ ಮಗನೇ, ನಗು ನೋಡಿ ನಗನು. ಏನ ಇವನು ದೋಸ್ತಿಗಳು ಇಬ್ರು ಫುಲ್ ಕುಚಕುಗಳು ಇವರು. ಇವನು ಅರ್ಧಂಬರ್ದ, ಅವನು ಅರ್ಧಂಬರ್ದ. ಏಯ್ ಕರೀತಾ, ಏಯ್ ಏನಾ ಹಾಯ್ ಮಾಡ ಎಲ್ರಿಗೂ ಹಾಯ್. ಯಾರದು ಇಲ್ಲ ಅವನೇ ಯಾರವರು ಅವ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತೆ ಹೋಗೋ ಪೊಸಿಷನ್ ಇತ್ತು. ಸೊ ಗೊತ್ತಿರೋರೊಬ್ಬರು ಕಳಿಸಿದ್ದೀನಿ, ಏನಾಗಿದೆ ನೋಡಿ ಮೇಡಮ್ ಅಂತ. ನಾ ಮನೆ ಬರೋನೇ ಚೆನ್ನಾಗಿಲ್ಲ ರೀ. ಏನು ಬೇಕಾ? ಎಲ್ಲೋ ಇದೆಯಾ? ಎಲ್ಲೋ ಐತಿಯಾ? ಕಾವಿನ ಹತ್ರ ಐತಿಯಾ? ಆಮೇಲೆ ಏನು 2-3 ವಾರದಿಂದ ವೋಟಿಂಗ್ ಲೈನೇ ಓಪನ್ ಆಗಲಿಲ್ಲ ಗುರು. ಕಾವ್ಯ ಒಳಗಳು ಮಗನೇ ನೋಡಿ, ಕಾವ್ಯ ಅಂತ ಕರಿತಾನೆ ಅವ್ರ ಅಮ್ಮನ ಮಗನು, ಬಳಿ ಮಗವನು, ಅವನು ಬಳಿ ಮಗವನು, ನಾಯಿ ಮರಿ ಇವನು. ಅಲ್ಲೋಡು ಮಗ ಡಾಗು. ಆಮೇಲೆ ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ಕೊತಿದ್ದೀರಾ, RMC ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆಯಿತಾ. ಆಮೇಲೆ ಕೆಲವೊಬ್ಬರು ವೀಡಿಯೋಗಳು, ನಾನು ಹಾಕೋ ವೀಡಿಯೋಗಳಿಗೆ ಓಟ್ಗಳನ್ನ ಡಿಬೇಟ್ ಮಾಡೋ ಥರ ವೀಡಿಯೋಗಳು ಮಾಡಿಬಿಡಿ, ಯಾಕೆ ಆ ಥರ ಈ ಥರ. ನಾನು ಹೇಳೋದು ಅಲ್ಲ ಗುರು, ಕಪ್ಪು 16 ಜನ ಕೊಡೋಲ್ಲ, ಒಬ್ಬನಿಗೆ ಕೊಡೋದು. ಒಬ್ಬನಿಗೆ ಕೊಡ್ತಾರೆ ಅಂದಮೇಲೆ ಅದು ನಮ್ಮ ಸಪೋರ್ಟು ಯಾರಿಗಾದ್ರೂ ಒಬ್ರಿಗಿರಬೇಕು. ಎಲ್ರಿಗೂ ದೇವಸ್ಥಾನ ಪ್ರಸಾದ ಥರ ಹಂಚ್ಕೊಬತ್ತೀವಿ, ಅವನು ಗೆಲ್ಲಲ್ಲ ಇವರು ಗೆಲ್ಲಲ್ಲ, ಕೊನೆಗೆ ಇನ್ಯಾರೋ ಗೆತ್ಕೊ ಹೋಗ್ತಾರೆ. ಏನಕ್ಕದು ಅಲ್ವಾ? ನಮ್ಮ ಉದ್ದೇಶ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು, ಗಿಲ್ಲಿಗೆ ಮಾಡ್ತಾಯಿದ್ದೀವಿ. ನೀವು ಅಷ್ಟೇ, ನಿಮ್ಮ ಅಭಿಮಾನ ಇದ್ದರೆ ನಿಮ್ಗೆ ಯಾರಿಗೆ ಅಭಿಮಾನಿನೋ ಅವ್ರಿಗೆ ಮಾಡಿ ಓಟ್ನ, ನನಗೇನು ತೊಂದರೆ ಇಲ್ಲ. ಆದರೆ ಗಿಲ್ಲಿ ಅಭಿಮಾನಿಗಳು ನೋಡ್ತಾಯಿದ್ರೆ ಗಿಲ್ಲಿಗೆ ಓಟ್ ಮಾಡಿ. ಅದು 99 ಓಟ್ ಇದ್ದರೂ ಗಿಲ್ಲಿಗೆ ಮಾಡಿ. ನನಗೆ ಗೊತ್ತಿತ್ತು ಸೂರಜ್ ಚೈತ್ರ ಹೋಯ್ತಾರೆ ಅಂತ. ಲಾಸ್ಟ್ ವೀಕೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಹೋಯ್ತಾರೆ ಅಂತ. ಸೊ ಅಲ್ಲಿ ಸಾದಿ ಅಲ್ಲಿ ಇಲ್ಲಿ ನೋಡ, ಇಲ್ಲಿ ಕಾರ್ ಓಡಿಸ್ತಾವನೆ. ಕಾರು ನಿಂತಿರೋ ಕಾರ್ ಓಡಿಸೋದೇ ಕೆಲಸ ಅವನಿಗೆ ಕೀಡ್ಕೊಂಡು. ನನಗೆ ಲಾಸ್ಟ್ ವೀಕಲ್ಲೇ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ. ಅವರಿಬ್ಬರು ಇರಲ್ಲ, ಜಸ್ಟು ಅಲ್ಲಿರೋರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ, ಅಲ್ಲಿರೋರಿಗೆ ಸ್ವಲ್ಪ ಇಂಪ್ರೂಮೇಷನ್ ಕೊಡೋಕ್ಕೆ ಬಂದವ್ರೆ ಅಂತ. ಅದು ನಿಜ ಆಯಿತು. ಆಯಿತಾ? ಹೋಯ್ತಾನ ಆಚೆ ಹೋಯ್ತ್ಯಾ? ಅದು ಹಂಗೆ ನಿಜ ಆಯಿತು. ಆದರೆ ಲಾಸ್ಟ್ ವೀಕಲ್ಲೇ ಹೋಯ್ತಾರೆ ಅಂತ ಅಂದ್ಕೊಂಡೆ ನಾನು. ಆದರೆ ಈ ವೀಕ್ವರೆಗೂ ಇದ್ದರು. ಆದರೆ ನಿನ್ನೆ ಕ್ಯಾಪ್ಟನ್ಸಿ ಆದ ಮೇಲೆ ಕಾವಿನ ವರ್ತನೆನೇ ಚೇಂಜ್ ಆಗೋಯ್ತು. ಒಂದು ಮೊಟ್ಟೆಗೆ ಅಷ್ಟೊಂದು ಮಾತಾಡಿದ್ದು, ಆಮೇಲೆ ಸುದೀಪ್ ಸರ್ ಮುಂದೆ ನಾನು ಗಿಲ್ಲಿಗೆ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಹೊರತು ಗಿಲ್ಲಿ ನನಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋದು.
ನಾನೊಂದು ಹೇಳೋದು, ಗಿಲ್ಲಿ ನಿನ್ನ ಪರ ನಿಂತಿಲ್ಲ ಅಂದಿದ್ರೆ ನೀನು 4-5 ಓವರ ನಾಮಿನೇಟೇ ಆಗದೆ ಉಳಿತಾನೆ ಇರಲಿಲ್ಲ. ಗಿಲ್ಲಿ ಇದ್ದಿದ್ದಕ್ಕೇ ನೀನು ಅಷ್ಟು ವಾರ ನಾಮಿನೇಟ್ ಆಗದೇ ಆಟ ಆಡ್ಕೊಬಂದಿದ್ದು. ಕೊನೆಗೆ ನೀನು ನಿನಗೆ ವೋಟಿಂಗ್ಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ ಜೆನ್ಯೂನಾಗಿ ನಿನ್ನ ಫ್ಯಾನ್ಸ್ಗಳೇ ಆಗ್ತವ್ರೆ ಅಂತನಾ? ಗಿಲ್ಲಿ ಫ್ಯಾನ್ಸ್ ಯಾರೂ ಓಟೇ ಮಾಡ್ತಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್ ಅವರೇ. ಗಿಲ್ಲಿ ಎಷ್ಟು ಸಪೋರ್ಟ್ ಮಾಡೋಣ, ಆಚೆ ಗಿಲ್ಲಿ ಅಭಿಮಾನಿಗಳು ಅಷ್ಟೇ ಸಪೋರ್ಟ್ ಮಾಡೋರೆ, ಅಷ್ಟೇ ಸ್ಟ್ಯಾಂಡ್ ತಗೊಂಡವ್ರು ನಿಮ್ಮ ಪರವಾಗಿ. ಯಾವಾಗ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳು ಮಾಡಿದ್ರಿ ನೀವು ಒಳಗಿರೋರು, ಆವಾಗಷ್ಟೇ ಹುಷಾರಾಗಿದ್ದು ಗಿಲ್ಲಿ ಅಭಿಮಾನಿಗಳು. ಅಲ್ಲಿವರೆಗೂ ಎಲ್ಲರೂ ನಂಬ್ತಾ ಇದ್ವಿ ನಾವು. ನಿಜವಾಗ್ಲೂ ನನಗೆ ಬರೋಷ್ಟು ಕಮೆಂಟ್ಸ್ಗಳು, ನನಗೆ ಮೆಸೇಜ್ ಮಾಡೋದು ಯಾರೇ ಆಗಲಿ, ಇಷ್ಟು ದಿನ ನಾವೆಲ್ಲರೂ ನಂಬಿ ಓಟ್ ಹಾಕ್ತೋ, ಇನ್ಮೇಲೆ ನಾವು ಯಾರಿಗೂ ಹಾಕಲ್ಲ, ಇದೇ ಮಾತು ಹೇಳ್ತಾರೆ ಬಿಟ್ರಿ ಬೇರೆ ಮಾತೇ ಇಲ್ಲ ಅವ್ರಿಗೆ. ನನ್ನ ಹೋಟ್ಲ ಹತ್ರ ಬರೋರು ಅಷ್ಟೇ ಎಷ್ಟು ಜೆನ್ಯೂನಾಗಿ ಲವ್ ಮಾಡ್ತಾರೆ ಗೊತ್ತಾ ಗಿಲ್ಲಿನ. ಅಲ್ಲೊಂದು ಪ್ರೋಗ್ರಾಮು, ಅಲ್ಲಿ ಆಟ ಆಡ್ತವನೆ ಅವನು, ಅವೆಲ್ಲ ಇಲ್ಲ. ಅವ್ನು ನಮ್ಮ ಮನೆ ಹುಡುಗ, ನಮ್ಮ ಮನೇಲಿರೋನು, ಆ ಥರನೇ ಎಲ್ಲ ಅಂದ್ಕೊಂಡಿರೋದು. ನಮ್ಮ ಬೀದಿಲಿರೋನು, ನಮ್ಮ ಮನೆ ಅಕ್ಕಪಕ್ಕ ಇರೋನು, ಇಂಥ ಹುಡುಗ ಗೆಲ್ಲಬೇಕು, ಎಲ್ಲರೂ ಮನಸ್ಸಲ್ಲೂ ಇದೇ ಇರೋದು. ಯಾರೋ ಒಬ್ಬ ನಮಗೇನು, ಅವನಿಗೆದ್ರೆ ನಮಗೇನು, ಎಲ್ಲ ದುಡ್ದು ಕೆಲಸ ಮಾಡಿ ಸಾಕಾಗಿ ಆಯಾಸದಲ್ಲಿ ಮನೇಲಿ ಕೂತ್ಕೊಂಡಾಗ ಅವನು ನಗಿಸ್ತಾನೆ ಗೊತ್ತಾ. ಆ ನಗುವಿಗೆ ಅವ್ರು ಕೊಡ್ತಾರೋ ಪ್ರತಿರೂಪನೇ ಈ ವೋಟಿಂಗು. ಗಿಲ್ಲಿ ಏನು ಹೇಳ, ಗಿಲ್ಲಿ 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 ವಿನ್ ಆಗಬೇಕು ಹಿಂಗನ್ನು ಗಿಲ್ಲಿಗೆಲ್ಲ ವೋಟ್ ಮಾಡಿ ಅನ್ನು ಹಿಂಗನ್ನು ಹಿಂಗೆ ಗಿಲ್ಲಿಗೆ ಯಾರ್ಯಾರು ಗಿಲ್ಲಿಗೆ ವೋಟ್ ಮಾಡ್ತೀನಿ ಅವ್ರಿಗೆ ಪಪ್ಪಿ ಕೊಟ್ಬಿಡ್ತೀನಿ. ಇನ್ನು ಪಪ್ಪಿ ಕೊಟ್ಬಿಡು ಒಂದು. ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಒಂದು ನೋಟಿಫಿಕೇಶನ್ ಒಂದೈತೆ, ತಿರ್ಗಾ ಕರ್ದಾಯ್ತು ಆ್ಯಪ್ನೇ ಅನ್ಇನ್ಸ್ಟಾಲ್ ಮಾಡಿಬಿಡು, ಬೇಡ ಹೋದ್ರೋಯ್ತು, ತಲೆ ಕೆಡಿಸ್ಕೊಬೇಡ. ಅಲ್ಲ ಅದಕ್ಕೆ ಮೇಡಮ್ಗೆ ತೋರಿಸ್ದೆ, ಸಾರ್ 3 ದಿನಕ್ಕೂ ನಿಮ್ಮ ಅಕೌಂಟ್ ಈ ಥರ ಆಯ್ತದೆ ಅಂತ. ಅದು ಯಾರು ಹಂಗೆ ಮಾಡೋರು? ಯಾರು ಮಾಡ್ತಾರೆ? ನನಗೆ ಆಗದಿರೋರು ಮಾಡ್ತಾರೆ, ಇನ್ಯಾರು ಮಾಡ್ತಾರೆ? ಮಾಡಲಿ ತಲೆ ಕೆಡಿಸ್ಕೊಳ್ಳಲ್ಲ. ಅವರೇ ನಮ್ಮ ಅಭಿಮಾನಿಗಳು. ಎಷ್ಟು ಅಕೌಂಟ್ ಹೋದ್ರೂ ಸಪೋರ್ಟ್ ಮಾಡೋಕ್ಕೆ. ಗಿಲ್ಲಿಗೆಲ್ಲವರೆಗೂ ಅದು ಎಷ್ಟು ಅಕೌಂಟ್ ಐತೋ ಹೋಗಲಿ. ಎಷ್ಟು ನೋಡಿದೆ ನೀನು ಹೊಸ ಅಕೌಂಟ್ 3075 ಜನ ಆಗಿದ್ರು. ಅದನ್ನೇ ಸ್ಕ್ರೀನ್ಶಾಟ್ ತಗೊಳ್ಳೋದಿರಲಿ ರಾವ. ಆಮೇಲೆ ಇನ್ನೊಂದು 3 ವಾರ ಐತೆ, ಅಲ್ಲಿವರೆಗೂ ಅದೆಷ್ಟು ಅಕೌಂಟ್ ಡಿಲೀಟ್ ಮಾಡ್ತಾರೆ ಮಾಡ್ಕೊಳ್ಳಿ, ಚಿಂತೆ ಇಲ್ಲ. ನಾನು ನಿಂತುಬಿಟ್ಟಿದ್ದೀನಿ ಗೆಲ್ಲಿಸ್ಬೇಕು ಅಂತ. ನಮ್ಮ ಕೈಲಿ ಎಷ್ಟು ಆಯ್ತದೋ ಅಷ್ಟು ಪ್ರಮೋಷನ್ ಮಾಡೋಣ, ಸಪೋರ್ಟ್ ಮಾಡೋಣ.